ರೀ ತಿಂಡಿ ಮಾಡಿ ಬನ್ನಿ. ಹಾಂ ಮಾಡ್ತೀನಿ. ಹೊಲ್ದ ಹತ್ರ ಹೋಗ್ಬಿಟ್ಟು ಬರಬೇಕು. ಬಂದ್ಮೇಲೆ ಮಾಡ್ತೀನಿ ಬಿಡು. ನೀನು ತಿಂದಾ? ಇಲ್ಲ ಈಗ ತಿನ್ಬೇಕು. ಹೋಗಿ ನೀನು ತಿನ್ನು. ನಾನು ಹೊಲ್ದ ಹತ್ರ ಇಂದ ಬರ್ತೀನಿ. ಅರುಣ್ ಎದ್ನಾ? ಏನೋ ಗೊತ್ತಿಲ್ಲ, ಸೌಮ್ಯ ಕೇಳಬೇಕು. ರೂಮಿಂದ ಹೊರಗೆ ಬಂದಿಲ್ಲಪ್ಪ. ಯಾಕೆ ಹೊಲ್ತಕ್ಕೆ? ಅದೇನೆ ಪಾಯಿಂಟ್ ನೋಡ್ಲಿಕ್ಕೆ ಬರ್ತಾರೆ. ನೀರಿನ ಪಾಯಿಂಟ್ ಹೇಗಿದೆ ಅಂದ್ಬಿಟ್ಟು ಪತ್ತೆ ಹಚ್ಚಕ್ಕೆ ಬೋರ್ ತೆಗಿಸ್ಬೇಕಲ್ಲ. ಹಂಗಾರೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಡಿ. ಎಷ್ಟೊತ್ತದ ಬರೋದು? ಅಯ್ಯೋ ಎಷ್ಟೊತ್ತಾಗುತ್ತೆ ಬಿಡು, ಬರ್ತೀವಂತೆ. ಈ ಚಳಿ ಹೊತ್ಕೊಂಡು ಊಟನೇ ಸೇರಲ್ಲ. ಸರಿ ರೀ, ಆಯ್ತು. ಮಗ ಮಾಡಿದ ಬಣ್ಣನ್ಗೆ ಫೋನ? ಒಂದು 8 ಗಂಟೆಗೆ ಬರ್ತೀನಿ, ಬೆಳಿಗ್ಗೆ 8 ಗಂಟೆಗೆ ಅಂತ ಅಂದ್ರು. ಅಲ್ಲಿ 8:15 ಇನ್ನೂ ಬಂದೇ ಇಲ್ಲ. ಫೋನ್ ಮಾಡಿ ಒಂದ್ಸತಿ ನೋಡದ. ಹಾಂ ಸರಿ ಅವ್ವ, ಮಾಡ್ತೀನಿ. ಹೆಂಗೋ ದೇವ್ರದಾಯ್ತಿಂದ ಪಾಯಿಂಟ್ ಸಿಕ್ಕಿ ಬೋರ್ ಕೊರ್ದು ನೀರು ಹಚ್ಚಿ ಕಟ್ಟಾಗಿ ಬಂದ್ಬಿಟ್ರೆ ಸಾಕಲ್ಲ ಮಗ. ಅದೇನವ ನೋಡೋಣ. ಮಾಡೋಂಥ ಪ್ರಯತ್ನ ನಾವು ಮಾಡೋಣ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ನಾವೇನು ಮಾಡೋಕ್ಕಾಗುತ್ತೆ. ನೀರು ಒಟ್ಟಿಗೆ ಮ್ಯಾಗ್ಲ ಹೊಲದಲ್ಲಿ ಚೆಕಪ್ ಮಾಡಿಸ್ಲ ಮಗ. ಮೇಗ್ಲೊಲ ಅದಲ್ಲ, ಅಲ್ಲಿ ನೀರು ಅದೇ. ಯಾರೋ ಒಬ್ರು ಮೊದಲು ನಾವು ತೆಗಿಸ್ದಾಗ ನಾನು ಬೋಡ್ಕೊಂಡೆ ಕಣಪ್ಪ. ಆಗಲೇ ಹೇಳಿದೆ ನಾನು ನಿಮ್ಮ ಅಪ್ಪ ಕೇಳಿದನ. ನಾನು ಅವತ್ತೇ ಹೇಳಿದೆ ಬೇಡ, ಕೆಳಗಲದಲ್ಲಿ ಬೇಡ, ಮೇಕಲ್ಲ ತೆಗಿಸಿ. ಅದೇ ನೇರದಲ್ಲಿ ಯಾವಣ್ಣ ಅವ್ರ ಇವನು ಅದೇನೋ ಹೆಸರು ಹೇಳಕ್ಕೆ ಹೋಗ್ಬೇಕಿಲ್ಲ. ಅದೇ ಸಿದ್ದಣ್ಣ ಇಲ್ವಾ? ಸಿದ್ದಣ್ಣ ಅದೇ ವಾರದಲ್ಲಿ ಯಾರ್ದೆಲ್ಲ ನೀರು ಬಂದದೆ. ಒಸಿ ಎಲ್ಲ ಕಲ 4 ಇಂಚ್ 5 ಇಂಚ್ ನೀರು ಬಂದದೆ. ಅಚ್ಚುಕಟ್ಟಾಗಿ ಒಸಿ ಬೆಳ್ದಾರ. ಯಾವ ಬ್ಯಾಸ್ಗೆಲ್ಲ ದೊಡ್ಡ ಸುರಿತದೆ. ಹಂಗೆ ಬರ್ತದೆ. ಆ ನ್ಯಾರದಲ್ಲಿ ನೋಡಿ ಚೆಕ್ ಮಾಡಿಸ್ಲ ಮಗ. ಮೇಗ್ಲದಲ್ಲಿ. ಸರಿ ಅವ, ಆಯಿತು. ನಿಮ್ಮ ಅಪ್ಪ ಎಲ್ಲೋಯ್ತ ಕಾಣೆ ತಗೆ? ಎಲ್ಲೋಯ್ತು ಅಪ್ಪ ಅಂತಾನೆ? ಅದೇ ಎಲ್ಲೋದ್ರು. ಅಕಸ್ಮಾತ್ ನೀವು ಹೋದ್ರು ಕಳಿಸ್ತೀನಿ, ಹೋಗಿ ಹಿಂಗಡೆ. ಸರಿ ಆಯಿತು ಅವ್ವ. ಹಲೋ ಅಣ್ಣ, ನಾನು ಅಶೋಕ ಮಾತಾಡ್ತಾ ಇರೋದು. ಹೇಳಸಕ ಏನು ಬರಲೇ ಇಲ್ಲ. 8 ಗಂಟೆ ಬರ್ತೀನಿ ಅಂದರೆ ಅಲ್ಲಿ 8:30 ಆಗಿದೆ. ಬರ್ತಾನೆ ಕಣಪ್ಪ. ಅಯ್ಯೋ ಏನು ಮಾಡಿಯಪ್ಪ, ಇವತ್ತು ಒಂದು ಸಂಘ ಕೂತ್ಬಿಟ್ಟಿದ್ರು. ಸಂಘಕ್ಕೆ ನಾನು ಎಡ್ತಿ ಸಂಘಕ್ಕೆ ಸೇರ್ಕೊಬಿಟ್ಟವಳೆ. ಯಾಕೋ ₹1,000 ದುಡ್ಡು ಸಾಲ್ಟೇಜ್ ಆಗ್ಬಿಟ್ಟಿತ್ತು ಕಣಪ್ಪ. ಅದನ್ನ ಒಂದಿಸ್ಬಿಟ್ಟು ಕೊಡ್ಬೇಕಲ್ಲ, ಅದಕ್ಕೆ ಕೊಡ್ತಾ ಇದೆ. ಅಯ್ಯೋ ಕೇಳ್ಬೋದಾಗಿತ್ತಲ್ವ ನನ್ನೇನೆ. ಕೆಲಸ ಮಾಡೋಕ್ಕಿಂತ ಮುಂಚೆಗೆ ದುಡ್ಡು ಕೇಳೋದು ಅದು ಎಷ್ಟು ಗೌರವ ಮಗ. ಅಯ್ಯೋ ಪಾಪ, ಅದಕ್ಕೆ ಯಾಕೆ ಅಂತೀರಾ? ನಾವು 100 ಜನ ಅಂದಮೇಲೆ ನಾವು ಚೆನ್ನಾಗಿರ್ಬೇಕು ಅಲ್ವಾ? ಬಿಡು ಮಗ, ಏನೇ ಆದ್ರೂ ನೀವು ಪಾಪ ನಿಮ್ಮ ಅವ್ವ ಅಪ್ಪನಿಗೆ ಭಾಳ ಒಳ್ಳೆ ಜನಗಳು ಕಣಪ್ಪ. ಅಯ್ಯೋ ಏನು ಸತ್ತಾಗ ಯಾರು ಹೊತ್ಕೊಂಡು ಹೋಗ್ತಾರಾ? ಇದ್ದಾಗ ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಲ್ವಣ. ಭಾಳ ಬುದ್ಧಿವಂತ ಬಿಡು ನೀನು. ಅವನು ಅಷ್ಟೇ, ನಿಮ್ಮ ಋಣನೂ ಪಾಪ ಸುಮ್ಮನೆ ಹೇಳೋದಲ್ಲ. ಭಾಳ ತೂಗು ಬಿಟ್ಟಂಗಿದ್ದೀರಿ ಕಣಪ್ಪ ಇಬ್ಬರು. ನಿಜವಾಗ್ಲೂ ಖುಷಿ ಆಯ್ತದೆ ನಿಮ್ಗೆ ನೋಡಿದ್ರೆ. ಅಂತಂದಿರೋದ್ರೆ ನಿಮ್ಮ ಥರ ಇರಬೇಕು. ಏನೋ ಓದಿವೇನೋ ಒಂದು ಅಹಂಕಾರ ಇಲ್ದಾನೆ ಹಿಂಗೆ ವ್ಯವಸಾಯ ಮಾಡಬೇಕು, ಬೋರ್ಗೆ ಪಾಯಿಂಟ್ ಹುಡಿಕೊಳ್ಳೋಣ ಅಂತ ಬಂದ್ರಲ್ಲ, ಅದು ಆಗಲೇ ಖುಷಿ ಆಗೋಯ್ತು ನನಗೆ ಮಾತ್ರ ನಿಜವಾಗ್ಲೂ. ಈಗೆಲ್ಲ ಓದ್ಬಿಟ್ಟು ಊರು ಬಿಟ್ಟು ಹೋಯ್ತಾ ಕುಂತವ್ರೆ. ವ್ಯವಸಾಯ ಅನ್ನೋದೇ ಕಮ್ಮಿ ಆಯ್ತಾ ಕುಂತದೆ. ಅಂಥದ್ರಲ್ಲಿ ನೀವು ಮಾಡ್ತೀವಿ ಅಂತ ಹಿಂಗೆ ಮುಂದೆ ಬಂದಿದ್ದೀರಲ್ಲ, ನಮ್ಗೆ ಭಾಳ ಖುಷಿ ಕಣಪ್ಪ. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಇದ್ರೂ ನಿಮ್ಗೆ ಸಿಗ್ತವೆ. ಸರಿಯಾ? ಸರಿ ಅಣ್ಣ, ಆಯಿತು. ಇವಾಗ ಬರ್ತೀರಾ? ಬಂದೆ ನೋಡಿಲಿ, ಬನ್ನಿ ಈಚೆಗೆ ಬನ್ನಿ ಅಣ್ಣ, ಬನ್ನಿ ಒಳಗಡೆ. ಬಾ ರಾಜು ಬಾ, ಹೋಗಿವಂತ ಕಾಫಿ ಕುಡ್ಕೊಂಡು. ಅಯ್ಯೋ ಬಾಪ, ಕಾಫಿ ಟೀ ಅಂತ ಅಂಬ್ರಕೊಂಡು ಕೂತ್ಕೊತಾರಲ್ಲಿ ಬಾಯ್ಲಿ. ಅಣ್ಣ ಇರ್ಲಿ ಬನ್ನಿ. ಅಕ್ಕ ಚೆನ್ನಾಗಿದ್ದೀರಾ? ಅಯ್ಯೋ ಏನಪ್ಪ ರಾಜು, ಈ ಊರಲ್ಲಿ ಇದ್ರೆ ಏನೋ ಪ್ರೂಫ್ ಆಗ್ಬಿಟ್ಟಲ್ಲ. ಅಣ್ಣ ಬನ್ನಿ ಕುತ್ಕೊಳ್ಳಿ, ಬನ್ನಿ. ಕುತ್ಕೋ ಮಗ, ಕುತ್ಕೋ. ನಾನು ಅಂದ್ರೆ ಎಲ್ಲೆಲ್ಲಾರು ಹೋಯ್ತಾ ಇರ್ತೀನಿ ಕನಕ. ಏನೋ ಹೊಟ್ಟೆಪಾಟ್ ನಡಿಬೇಕಲ್ಲ. ಆಳ್ಮನೆ ಒಂದು 3-4 ಚೀಟಿಗಳು ಮಾಡ್ಕೊಂಬಿಟ್ಟು ಅಯ್ಯೋ ಸುಮ್ಮನಿರತ್ತಾಗ ತಲೆಗೆ ಇಟ್ಟೋದಂಗೆ ಆಯ್ತದೆ. ಅಯ್ಯೋ ಎಲ್ರು ಮನವಿ ಇದ್ದು ಹಸಿ ತೂತೆ ಸುಮ್ಮನಿರಪ್ಪ. ಎಲ್ರು ಮನವಿ ಸಮಸ್ಯೆಗಳು ಇರ್ತವೆ. ಆಳು ಚೀಟಿಗಳು ಸುಮ್ಕಿರಕ ಏನು 6 ಒಂದು ಎಲ್ಲ ತೆಗೆಸ್ಕೊಂಡು ಏನು ದುಡ್ಡು ಕೊಡೋ ದುಡ್ಡು ಒಂದು ದಿವಸಕ್ಕೂ ಸಾಲಕ್ಕಿಲ್ಲ. ನಾವು ವರ್ಷ ಪೂರ್ತಿ ಕಟ್ಟಬೇಕು. ಸಮಯ ಕೈ ನೀಡ್ಬಿಟ್ಟಿರ್ತೀವಿ, ಇನ್ನು ಕಟ್ಟಕ್ಕಿಲ್ಲ ಅನ್ನಕ್ಕದ. ಸೌಮ್ಯ, ಕವಿತಾ, ಅವಣ್ಣ ರಾಜಣ್ಣ ಒಂದು ಲೋಟ ಕಾಪಿ ಕಾಯಿಸ್ಕೊಡ್ರವ. ಅಯ್ಯೋ ಬಿಡಿ ನಾಷ್ಟ ಮಾಡ್ಕೊಂಡು ಬಂದೆ ನಾನು. ಬೇಡಿಕೆ ಸುಮ್ಕಿರಿ ಅಣ್ಣ. ನಾಷ್ಟ ಏನಾದ್ರು ಮಾಡಿ. ಬೇಡಕತ್ತೆಯಪ್ಪ, ಎಲ್ಲಾರುಣ ಒಳಗಿದ್ದಾನೆ, ಬರ್ತಾನೆ. ನಿಮ್ಮ ದಾರಿನೇ ಕಾಯ್ತಾ ಇದ್ದು. ಇವಾಗ ಹೊರಡೋಣ. ಸರಿ ಬರ್ರಪ್ಪ, ಆಯ್ತು. ರಾಜ ಒಂಚೂರು ನೋಡಪ್ಪ, ಏನೋ ವ್ಯವಸಾಯ ಮಾಡ್ಬೇಕು ಅಂತ ಭಾಳ ಖುಷಿಯಾಗವ್ರೆ. ಅದೇನು ಒಂಚೂರು ಸರಿಯಾಗಿ ಚೆಕಪ್ ಮಾಡ್ಬಿಟ್ಟು ಹೇಳು ಮಗ. ಅಕ್ಕ ಆಯ್ತು, ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ನಾನು ಎಷ್ಟು ಬೋರ್ಗಳು ಪತ್ತೆ ಮಾಡಿದಾನೋ, ಒಂದು ಫೇಲ್ ಆಗಿಲ್ಲ. ಅದಕ್ಕೆ ಕಣಪ್ಪ ನಿನ್ನೆ ಕರೆದಿರೋದು ನಾವು. ನೀನು ಎಲ್ಲಿ ಚೆಕಪ್ ಮಾಡಿದ್ರು ಒಂದು ಇಲ್ಲಿ ಗಂಟಲು ಫೇಲ್ ಆಗಿಲ್ಲ ಅಂತಾನೆ ಎಲ್ಲರ ಬಾಯಲ್ಲಿ ಕೇಳಿದ್ದು. ಸುಮಾರು ಜನ ಅಂದಿದ್ರು ಭಾಳ ಚೆನ್ನಾಗಿ ಪತ್ತೆ ಮಾಡಿ ಅಂತಲ್ಲ ಪಾಯಿಂಟ. ಕನಕ ಈಗ ಹೋದವರನೇ ಇವನು ಶೇಖರಿಂದ ಚೆಕಪ್ ಔಟ್ ಹೊಡ್ಕೊಟ್ನಲ್ಲ. ನಮ್ಮ ಹುಡ್ಗನೇ ಅವನೇ ಹೊಡೆಯೋನು, ನಮ್ಗೆ ಪರಿಚಯ ಇರೋನು. ಸ್ವಲ್ಪ ಕಮ್ಮಿಗೂ ಹೊಡ್ಕೊಡ್ತಾನೆ. ಅದೇನು ನೋಡ್ಬಿಟ್ಟು ಫಸ್ಟ್ ಚೆಕಪ್ ಮಾಡೋದು ತಡಪ್ಪ. ಏನೋ ಒಂದು ಒಳ್ಳೇದಾಗ್ಲಿ ಕಣ್ಮಗ. ಏನು ವ್ಯವಸಾಯ ಮಾಡೋಕ್ಕೆ ಅಂತ ಶುಂಠಿ ಹಾಕಂಗೆ ಆಡ್ತಾವ್ರೆ. ರೈಟ್ ಆಯ್ತದೆ. ರೈಟ್ ಆಗ್ಬಿಟ್ರೆ ಒಳ್ಳೆ ಲಾಟ್ರಿ ಹೊಡೆದಾಗ ಹಾಕಿ ನೋಡೋದು ಹಾಕ್ರಕ್ಕ. ನೋಡೋದು ಬರೀ ಪರವಾಗಿಲ್ಲ ರೈಟು. ಮುಂದೆ ಕೊಟ್ಕೊಂಡು ನೋಡಬೇಕು ಒಂಚೂರ ನೋಡಿ ಮಾಡಿ ಬಿತ್ತನದ ಶುಂಠಿ ಎಲ್ಲ ಚೆನ್ನಾಗಿರತ್ತಂತ ಹಾಕ್ರಕ್ಕ. ಮೊದಲು ತಡಪ್ಪ, ನಮ್ಮ ಮೊದಲು ಅಚ್ಚುಕಟ್ಟಾಗಿ ನೀರು ಬರಲಿ ಮಗ. ನೀರು ಇರಬೇಕಲ್ವ ಮಗ ಶುಂಠಿಗೆ. ನೀರು ಮಾತ್ರ ಬೇಕು ಕನಕ. ನಿಗಾವಣೆ ನೋಡ್ಕೋಬೇಕು. ಯಾರು ಆರಂಭ ಮಾಡೋಕ್ಕೆ? ಅಯ್ಯೋ ಅಣ್ಣ ತಮ್ಮದ್ರು ಮಾಡಾರಂತ ಕಣಪ್ಪ. ಅಯ್ಯೋ ಹೋಗಿ ಮಗ, ಸುಮ್ಮನೆ ವ್ಯವಸಾಯ ಎಲ್ಲ ಆಯ್ಕಿಲ್ಲ ನಿಮಗೆ. ಈಗ ಏನು ನೀವು ಕೆಲಸದಲ್ಲಿರೋದಲ್ವಾ? ಇಂಜಿನಿಯರ್ಗಳಲ್ವಪ್ಪ ಇಬ್ರು. ಇಂಜಿನಿಯರ್ಗೆ ಓದಿರೋದಲ್ವಾ, ಕೆಲಸ ಮಾಡ್ತಾವ್ರೆ. ಒಬ್ಬೊಬ್ರಿಗೆ 60-80 ಹಿಂಗೆ ಸಿಗ್ತದೆ. ಮತ್ತು ಇನ್ನೇನಾಗಬೇಕು ನಿಮಗೆ ಅಚ್ಚುಕಟ್ಟಾಗಿರಿ. ಅಯ್ಯೋ ಯಾಕಪ್ಪ, ರೈತರು ಕಷ್ಟ ನಿಮ್ಗೆ ಏನು ಗೊತ್ತು? ಏನು ಬೆಳೆದ್ರು ಎಷ್ಟು ಇದು ಮಾಡಿದ್ರು ಕೈಗೆ ಸಿಗ್ತೋದಕ್ಕೆ ಅದೇನೇನು ಕತೆಗಳದಾವು. ಹೇಗೋ ಅಚ್ಚುಕಟ್ಟಾಗಿ ದೇವರು ಕೈಲಿ ಕೆಲಸ ಕೊಟ್ಟಾನೆ. ನಿಮ್ದಾಗ ಮಾಡ್ಕೊಂಡು ಹೋಗಿ. ಕೆಲಸ ಬಿಡಲ್ಲಣ್ಣ, ಕೆಲಸಕ್ಕೂ ಹೋಗ್ತೀವಿ. ಸೈಡ್ಗೆ ಇದನ್ನು ಕೆಲಸ ಮಾಡ್ಕೊಳ್ತೀವಿ. ಶನಿವಾರ ಭಾನುವಾರ ರಜೆ ಇರುತ್ತೆ. ಮತ್ತು
ಡ್ಯೂಟಿಯಿಂದ ಬೇಗ ಬಂದು ಮಾಡ್ಕೊಳ್ಳೋದು ಕೆಲಸನ ಆಡ್ಬೋದು. ನಿಮ್ಮ ಅಪ್ಪನೂ ಅದಲ್ಲ, ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲ ಅವರೆಲ್ಲ ಆಳು ಕಾಳು ಕಟ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ಬೋದು. ಆಯಿತು, ಏನೋ ಒಂದು ಒಳ್ಳೇದಾಗಲಿ ಪಾಪ. ಕರಿ ನಿಮ್ಮ ಅಣ್ಣನ, ನಿಮ್ಮ ಅಣ್ಣ ತಮ್ಮನೋ ಏನು ತಮ್ಮ ಅವರು. ಸರಿ ಕಣಪ್ಪ, ನಡ್ರಪ್ಪ, ಆಯ್ತು ಹಂಗಾರೆ. ಇರಪ್ಪ, ನಾಷ್ಟ ಮಾಡಪ್ಪ, ಕಾಪಿನಾರು ಕುಡಿ ಒಂಚೂರ. ಅಯ್ಯೋ ಇಲ್ಲ ಅಕ್ಕ, ಬೇಡಕದೆ, ಏನು ಆಸೆ ಬರ್ತೀನಿ ಸುಮ್ಕಿರಿ. ಬರ್ಬೇಕಾರೆ ಕುಡ್ಕೊ ಹೋಯ್ತೀನಿ. ಅಯ್ಯೋ ಉಣ್ಣತ್ತಿನ ಮನೆ ಯಾವಾಗಿದ್ರು ಉಣ್ತೀವಿ ತಿಂತೀವಿ ಸುಮ್ಕಿರಕ್ಕ. ಇನ್ನು ಆಗಲೇ ತಿನ್ಬೇಕು ಈಗಲೇ ತಿನ್ಬೇಕು ಅಂತ ಏನು. ಅಯ್ಯೋ ನೀನೇನು ಹುಸಿ ಬಂದು ಯಾಕೆ ಎಲ್ಲ ಬರ್ತಿದ್ರಿ, ಈಗ ಎಲ್ಲವ ನಿಮ್ಮ ಅಪ್ಪರು ಎಲ್ಲವ ಭಾಳ ಪರಿಚಯ ಕಣಪ್ಪ. ಇತ್ತೀಚೆಗೆ ನೀವು ಬರೋದು ಬಿಟ್ಬಿಟ್ರಿ ಅಷ್ಟೇ. ಅಣ್ಣ ನಾಷ್ಟ ಮಾಡಿ. ಅರುಣ ಬೇಡ ಕಣಪ್ಪ, ನಿಮ್ಮ ಅಣ್ಣ ತಮ್ಮನೂ ನೀವು ಹಿಂಗಿರೋರು ನೀವು ಆರಂಭ ಮಾಡಕ್ಕೆ ನಿಂತಿದ್ದೀರಿ ಎಲ್ಲ ಸೋಕಿಯಾಗಿರ್ತಾನೆ. ಅಯ್ಯೋ ಏನೋ ಒಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಡಿ ಮಗ. ಅರುಣ್ ಆರು ಟೈಮ್ ಆಗಿತ್ತು, ನಡಿ. ಅದು ಸ್ನಾನ ಮಾಡ್ಕೊಂಡು ದೀಪ ಹಚ್ಚುತ್ತಿದೆ. ಸರಿ ಸರಿ ಆಯಿತು, ಬರ್ರಪ್ಪ, ಬನ್ನಿ ಬನ್ನಿ. ಮಗ ನಡಿ ರಾಜ, ನಾನು ಬರ್ತೀನಿ, ತೋರಿಸ್ಕೊಟ್ಟನು. ಹ್ಞೂ ಅಕ್ಕ ಬನ್ನಿ. ತೆಂಗಿನಕಾಯಿ ಇದ್ರೆ ತಗೊಳ್ರಕ್ಕ. ಹ್ಞೂ ಎಡ್ಸ್ ಮಾಡಿದೆ ಕಣಪ್ಪ, ಎಡ್ಸ್ ಮಾಡಿದೆ ತಗೋತೀನಿ. ಅಪ್ಪ ಪೂಜೆ ಗೀಜೆ ಸಾಮಾನು ಈಗ ಬೇಡ ಕಣಕ್ಕ, ಪಾಯಿಂಟ್ ಸಿಕ್ಕಿದ್ಮೇಲೆ ಅಲ್ಲಿ ಬೇಕಾರೆ ಪೂರ್ ತೆಗಿಬೇಕಾರೆ ಪೂಜೆ ಮಾಡೋದು ಈಗೇನು ಮಾಡಕ್ಕೆ. ಹ್ಞೂ ಸರಿ ಕಣಪ್ಪ, ಆಯ್ತು ತಗೋತೀನಿ ಕಾಯ. ಏನು ಯಾರ್ದಾರೆ ಕಣಪ್ಪ. ಅವ್ವ ಸುಮ್ಮನಿರವ ನೀನು, ಅವ್ರು ಚೆಕ್ ಮಾಡ್ತಾರೆ. ಹೇಳ್ಕೊಡ್ತೀವಿ, ಸುಮ್ಮನೆ ಇರಲ್ಲ. ನೀವೇನು ಹಿಂಗೆ ಅಡೀರಿ ಹೇಳಿದ್ರೇನು. ನಮ್ಮ ರಾಜುಗೇನು ಬೇರೆರಪ್ಪ. ಇರ್ಲಿ ಇರ್ಲಿ ಅಕ್ಕ, ಮಕ್ಳಿಗೆ ಏನು ಗೊತ್ತದದು. ಅಕ್ಕ ಇದೇ ಕನಕ ಸ್ಯಾಲೆ ಅಲ್ಲಿಂದ ಸಿಗ್ತದೆ ಕನಕ, ಅಲ್ಲಿಂದ ನೋಡಪ್ಪ ಹುಷಾರಾಗಿ ನೋಡಿ ಇದು ಮಾಡು. ಇಲ್ಲ ಅದೇ ಕನಕ ಸ್ಯಾಲೆ ಸಿಗ್ತದೆ ಕನಕ, ಅಲ್ಲಿಂದ ಕವರ್ ಆದಂಗೆ ಅದೇ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಪಾಯಿಂಟ್ ಸಿಕ್ತು ನಿಮಗೆ. ಅಣ್ಣ ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ತಳಕ್ಕೆ ನೋಡಿ ಏನಿಲ್ಲ. ಸರಿ ಸರಿ ಕಣಪ್ಪ, ಸರಿ ಸರಿ. ಹ್ಞೂ ಮುಂದಕ್ಕಿಲ್ಲ ಕನಕ, ಅದೇ ಸರಿಯಾದ ಪಾಯಿಂಟು. ಅಕ್ಕ ಇಲ್ಲಿ ನಾನು ಇಲ್ಲಿ ಗಂಟವ ಅದೆಷ್ಟು ಬೋರ್ ಕೊಡ್ಸಿದ್ರೆ ನಿನ್ನ ಕಂಡಂಗೆ ಗೊತ್ತು. ನನ್ನ ಪಾಯಿಂಟ್ಗಳು ಕಂಡಿಡ್ದಿರುತ್ತವೆ, ಎಲ್ಲೂ ಫೇಲ್ ಆಗಿಲ್ಲ. ಈ ಪಾಯಿಂಟಲ್ಲಿ ಕೊರ್ಸ್ರಾಕ ನಿಮ್ಗೆ ಅದೆಷ್ಟು 4 ಎಕರೆ 5 ಎಕರೆ 10 ಎಕರೆಗೆ ನೀರಾಯಿಸಷ್ಟು ನೀರು ಬರ್ತದೆ. ಎಷ್ಟು ಇಂಚು ಬರ್ಬೋದು ರಾಜು? ಅಕ್ಕ 4 ಇಂಚು ಮೋಸ ಇಲ್ಲ ಕನಕ, ಮಾತ್ರ ಮೇಲ್ ಹೊರ್ತು ಕೆಳಕಂತೂ ಇಲ್ಲ ಬಿಡು. ಚೆನ್ನಾಗದೆ. ಅಣ್ಣ ಬಂದ್ಬಿಟ್ಟಿದ್ರೆ ಅವ್ರಿಗೂ ತೋರ್ಸೋನು, ಫೋನ್ ಮಾಡಿ ಮಗ ಬರ್ಲಿ ನಿಮ್ಮಪ್ಪ. ಮನೆ ಒಂಥರ ಸುಮ್ಕಿರೋದಿರೋ ತಂಗೆ ಫೋನ್ ಮಾಡಿದ್ರು ಅನ್ಕೊಂಡು ಎದ್ದು ಓಟ ಕಿತ್ಬಿಡ್ತು ಕಣಪ್ಪ. ರಾತ್ರಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡ್ರೆ ಅಪ್ಪ ಮಕ್ಳೆಲ್ಲವ ಎದ್ದಿ ಏನಾರ ತಂಗೆ ಯಾಕೋ ಫೋನ್ ಮಾಡಿದ್ರು ಅನ್ಕೊ ಹೋಗಿರೋದು. ಅಣ್ಣ ರಾಜು ಅಣ್ಣ, ಒಬ್ಬರು ಚೌರ್ಗೆಲ್ ಕೂಡ ಪತ್ತೆ ಮಾಡ್ತಾರೆ ಅಲ್ವಾ? ತುಂಬ ಚೌರ್ಗೆ ಮಾಡ್ತಾರೆ ಕಣಪ್ಪ. ಅದು ಒಂಥರ ಮೈ ಮೇಲೆ ದೇವ್ರು ಬಂದಂಗೆ ಆಗೋಯ್ತದೆ. ನಾನು ಆಗ್ಲಿಂದನೂ ನನಗೆ ಅದೆಲ್ಲ ಆಗ್ಬರಕಿಲ್ಲ. ನನ್ನ ತಂಗಿನಕಾಯಿಲೆ ಕೇಳು ನಿಮ್ಮ ಅವ್ವನ, ನಿಮ್ಮ ಅವ್ವನ ಗೊತ್ತು ಕಣಪ್ಪ. ಗೊತ್ತು ಕದ ಬಾರಾಜು. ಮುಟ್ಗಲ್ಲ ಅದ ಬಾರಾಜು, ಕೊರ್ಸ್ಬೋದಾ? ಕೊರ್ಸು, ನಾಳಿಕೆ ಕೊರ್ಸು, ಇಲ್ಲ ಇವತ್ತೇ ಕರ್ಸ್ತೀನಿ. ನಮ್ಮ ಇದಾವನೇ, ನಮ್ಮ ಹುಡ್ಗವನೇ. ಬೇಕಾದ್ರೆ ಒಂದು ವಾರ ಬಿಟ್ಕೊಂಡು ಲೇಟಾಗಿ ದುಡ್ಡು ಕೊಡು. ಆ ಹುಡುಗ ಏನೋ ಕೇಳಿ ನಾನು ಹೇಳ್ತೀನಿ, ಸರಿಯಾ? ನಾನು ಗ್ಯಾರಂಟಿ ಕತ್ ಕೊರ್ಸಕ ನೀನು ತಲೆಗೆಡ್ಸ್ಕೊಬೇಡ. ಅಪ್ಪ ನಮ್ಮ ಮೈಕ್ಳು ಗೊತ್ತಾಗಕ್ಕಿಲ್ಲ, ನೀನೇ ನಿಂತ್ಕೊಂಡು ಬೋರ್ ಕೊರ್ಸಗಂಟು ನಿಂದೆ ಜವಾಬ್ದಾರಿ ಕಣ್ಮಗ. ನೀರ ನಾನು ಎಲ್ಲೋದ್ರು ಅಷ್ಟೇ ಅಕ್ಕ, ಚೆಕ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಳಕ್ಕಿಲ್ಲ ನಾನು. ನೀರು ಬಂದ್ಮೇಲೆ ಇಸ್ಕೊಳ್ಳೋದು ಕನಕ, ಅಷ್ಟು ಗ್ಯಾರಂಟಿ. ನಾನು ನೀರು ಬರೋ ಗಂಟೆ ಈ ಜಾಗ ಬಿಟ್ಟು ಹೋದನ. ಏನಪ್ಪ ನಿನ್ ಮೇಲೆ ಬಾರ ಹಾಕಿವಿ, ಏನೋ ಒಂದು ಒಳ್ಳೇದಾಗ್ಲಿ ಕಣ್ಮಗ. ಬಾ ಮನೆಗೆ ನಡಿ ಮಗ, ಬಾ ಒಂಚೂರು ಟೀ ಕಾಪಿ ಕುಡ್ಕೊಂಡು ಹೋಗುವೆ. ಮಗ ಅರುಣ, ಅಲ್ಲೊಂದು 2 ಕಲ್ಲು ಎತ್ಕ ಬೈಲಿ, ಈಗ ಗುರ್ತ್ಗೆ ಒಂದು ಯಾವ್ದಾರ ಒಂದು ನೋಡಲಿ. ಮಗ ಅಲ್ಲಿಗೆ ಸೈಜ್ ಕಲ್ ಬಿದ್ದದು ನೋಡಲಿ, ತಗೋಬಲ್ಲ. ಅಕ್ಕ ಈಗ ಲಾರಿಯ ನಿಮ್ಗೆ ಗೊತ್ತಿರೋರು ಇದ್ದಾರೋ ನಾನೇ ಕರ್ಸ್ಬೇಕಕ್ಕ? ರಾಜು ನಿನ್ಗೆ ಗೊತ್ತಿರೋರು ಯಾರನ್ನೇ ಇದ್ರೆ ಕರ್ಸ್ಬಿಟ್ಟು ವಾಟ್ಸಪ್ಪ, ನಮಗೆ ಬೇರೆ ಗೊತ್ತಾ? ಸರಿ ಅಕ್ಕ ಆಯ್ತು. ಬೊತ್ತಿನ ಸಂದೆ ಮೇಲೆ ಕುತ್ಕೊಂಡು ಏನು ಎತ್ತು ಅಂತ ಮಾತಾಡ್ಕೊಳಕಾಯ್ತದೆ. ಕೇಸಿಂಗ್ ಯಾವ ಥರದ್ದು ಬೇಕಕ್ಕ? ಮಗ ನಮ್ಗೆ ಯಾವುದು ಗೊತ್ತಿಲ್ಲ ಮಗ. ನಿಮ್ಮ ಅಣ್ಣ ಇದ್ದು ಬಿಟ್ಟಿದ್ರೆ ಸರಿಗಿರೋದು, ಅವ್ರಿಗಾರು ಗೊತ್ತಾಗೋದು. ಇವಕ್ಕೆ ಏನು ಗೊತ್ತಾದ ನಮ್ಮ ಮೈಕ್ಳುಗಳಿಗೆ? ರಾಜು ಅಣ್ಣ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಗೆ ಯಾವುದು ಒಳ್ಳೇದು ಅನ್ಸುತ್ತೆ ನಾಕ್ಸ್ಕೊಡಿ. ಮಗ ಕಬ್ಬಣದ್ದು ತುಕ್ಕಿಳ್ಬಿಡ್ತದೆ ಪೈಪ್ಗಳು. ಇದು ಬೇಡ, ಎತ್ತದು ಆಮೇಲೆ ಇಳ್ಕೋದು ಅದೆಲ್ಲ ಕಷ್ಟ. ಪೈಬರ್ ಹಾಕಿಸ್ಕೊಬಿಡಿ. ಸರಿ ಅಣ್ಣ ಆಯಿತು. ನೀವು ಯಾವ್ದು ಹೇಳ್ತಿರೋ ಅದು, ಅದೆಷ್ಟು ಖರ್ಚಾಗುತ್ತೆ ಅಂತ ಎಲ್ಲ ಹೇಳ್ಬಿಟ್ರೆ ನಾವು ಅಮೌಂಟ್ ರೆಡಿ ಮಾಡ್ಕೊಳ್ತೀವಿ. ಸರಿ ಸರಿ ಆಯಿತು. ನೋಡಕೈತೆ ಬಿಡಪ್ಪ, ನೋಡಿ ಮಾಡ್ಸಪ್ಪ. ಮೇಲೆ ಗೊತ್ತಿಲ್ಲ ಅಂದ್ಬಿಟ್ಟು ಲೆಕ್ಕಾಚಾರ ಇಲ್ದಂಗೆ ಕೇಳ್ಬಿಟ್ಟಾರು. ಅಕ್ಕ ಏನಕ್ಕೆ ಹಿಂಗಂತೀಯ? ಏನೋ ನಮ್ಮ ಹುಡುಗರು ವ್ಯವಸಾಯ ಮಾಡಬೇಕು ಅಂತವ್ರೆ, ಅದೇ ನನಗೆ ಖುಷಿ ಆಯಿತು ಬಿಡಕ್ಕ. ಹೆಂಗೆ ನನಗೆ ಹೇಳ್ಬೇಕಕ್ಕ ನೀನು? ಬಿಡಿ ಆಯಿತು, ಅಣ್ಣ ಬರಲಿ ಮಾತಾಡ್ಕೊಂಡು ಅದೇನು ಒಡ್ಸ್ಬಿಡ್ತೀನಿ. ಯಾವಾಗಕ್ಕ? ಯಾವಾಗ ಒಡ್ಸೋದು? ಅಣ್ಣ ಭಾನುವಾರಕ್ಕೆ ರೆಡಿ ಆಗಿಬಿಡೋಣ. ಭಾನುವಾರ ನಮಗೂ ರಜೆ ಇರುತ್ತೆ, ಭಾನುವಾರಕ್ಕೆ ಹೇಳ್ಬಿಡಿ. ಸರಿ ಕಣಪ್ಪ ಆಯಿತು. ಸರಿ ಬಾರಾಜು, ಕಾಪಿನೂ ಕುಡಿಲಿಲ್ಲ ಪಾಪ. ಅಕ್ಕ ಸಂಜೆ ಮೇಲೆ ಬರ್ತೀನಿ ಹೋಗು. ಅಣ್ಣ ಬರ್ತದಲ್ಲ, ಅಣ್ಣನ ಕೂಟ ಹೇಳ್ತೀನಿ ನಾನು ಯಾವ್ಯಾವ ಕ್ವಾಲಿಟಿ ಅವು ಏನೇನು ಬೇಕು ಅಂತ ಕೇಳ್ಕೊತೀನಿ. ಸಂಜೆ ಮೇಲೆ ಬರ್ತೀನಿ ಹೋಗಾಗ. ಈಗೇನು ಮಾಡಕ್ಕೆ? ಅಯ್ಯೋ ಬರ್ಬೋದಾಗಿತ್ತಲ್ಲ, ನಾನು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ್ಬೋದಾಗಿತ್ತು. ಅಯ್ಯೋ ನಮ್ಮ ಮನೆಗಳ ನಾವು ಯಾವಾಗಾರ ಕುಡಿಬೋದು, ಹಂಗೆಲ್ಲ ಇಲ್ಲ ಕಣ್ಮಗ. ನಾನು ಬರ್ತೀನಿ ಸುಮ್ಕಿರಪ್ಪ, ಹಂಗೆಲ್ಲ ಟೀ ಕಾಫಿನೂ ಜಾಸ್ತಿ ಕುಡಿಯೋಕಿಲ್ಲ. ಸರಿ ಅಣ್ಣ ಆಯಿತು, ಹೋಗಿ ಬನ್ನಿ. ಅಣ್ಣ ಭಾನುವಾರ ಎಷ್ಟೊತ್ತಿಗೆ ಬರ್ತಾರೆ? ಅಪ್ಪ ಕೇಳ್ತೀನಿ ಲಾರಿ ಎಲ್ಲಿದ್ದೋ ಎಷ್ಟೊತ್ತಿಗೆ ಬಂದರು ಅಂತ ಕೇಳ್ಬಿಟ್ಟು ಯಾವ್ದಕ್ಕೂ ನಿಮಗೆ ಸಂಜೆ ಮೇಲೆ ಬರ್ತೀನಿ ಹೋಗು. ಅಪ್ಪನ ಕೂಡ ಮಾತಾಡ್ತೀನಿ, ನೀವು ತಲೆಗೆಡ್ಸ್ಕೊಬೇಡಿ. ನೀರು ಚೆನ್ನಾಗದೆ ಮಗ ಇಲ್ಲಿ. ನನ್ನ ಪ್ರಕಾರ ಅಚ್ಚುಕಟ್ಟಾಗಿ ಬೆಳಿಬೋದು, ನೀವೇನು ತಲೆಗೆಡ್ಸ್ಕೊಬೇಡಿ. ಬರ್ತೀನಿ ಹೋಗು, ಅಪ್ಪನ ಕೂಡ ಮಾತಾಡ್ತೀನಿ. ಸರಿ ಅಣ್ಣ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.